ಈ ಸೆಷನ್ನಲ್ಲಿ ನಾವು ಲಂಬ ಮತ್ತು ತೊಗಲ ಪಟ್ಟಿಯ ಅಳತೆಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಲಂಬ ಅಳತೆಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮಹಿಳೆಯರು ಮತ್ತು ಪುರುಷರ ಪ್ರಮುಖ ಲಂಬ ಅಳತೆಗಳ ವಿವರ, ತೊಗಲಪಟ್ಟಿಯ ಅಳತೆಯನ್ನ ವಿವರಿಸಿ ಮತ್ತು ಲಂಬ ಮತ್ತು ತೊಗಲಪಟ್ಟಿಯ ಅಳತೆಗಳನ್ನು ತೆಗೆದುಕೊಳ್ಳುವ ಹಂತಗಳನ್ನು ಪಟ್ಟಿ ಮಾಡಲು ಸಾಧ್ಯವಾಗುತ್ತದೆ. ಲಂಬ ಅಳತೆಯನ್ನ ದೇಹದ ಆಕೃತಿಯ ಮೇಲ್ಭಾಗದಿಂದ ಅದರ ತಳಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಸಾಮಾನ್ಯವಾಗಿ ಹಿಂಭಾಗದ ಭುಜದ ಮಧ್ಯದಿಂದ ಭುಜದ ಬ್ಲೇಡ್ನ ಮೇಲೆ ಸೊಂಟದ ಲೈನ್ ಮಟ್ಟಕ್ಕೆ ತೆಗೆದುಕೊಳ್ಳಲಾದ ಅಳತೆಯನ್ನ ಸೂಚಿಸುತ್ತದೆ. ಉದಾಹರಣೆಗೆ, ಸೊಂಟದ ಉದ್ದ, ಬದಿಯ ಉದ್ದ, ತೋಳಿನ ಉದ್ದ ಇತ್ಯಾದಿ. ಮಹಿಳೆಯರಿಗೆ ವಿವಿಧ ಪ್ರಮುಖ ಲಂಬದೇಹದ ಅಳತೆಗಳಿವೆ. ಅವುಗಳೆಂದರೆ ಮುಂಭಾಗದ ಸೊಂಟದ ಉದ್ದ, ಭುಜದ ಎತ್ತರದ ಬಿಂದುವಿನಿಂದ ಸೊಂಟದ ಲೈನ್ವರೆಗೆ ಕುತ್ತಿಗೆಯಿಂದ ಕೆಳಕ್ಕೆ ಅಳೆಯಿರಿ. ಮುಂಭಾಗದ ಸೊಂಟದ ಉದ್ದ, ಭುಜದ ಎತ್ತರದ ಬಿಂದುವಿನಿಂದ ಸೊಂಟದ ಲೈನ್ವರೆಗೆ ಕುತ್ತಿಗೆಯಿಂದ ಕೆಳಕ್ಕೆ ಅಳೆಯಿರಿ. ಬೆನ್ನಿನ ಸೊಂಟದ ಉದ್ದ, ಕತ್ತಿನ ಬುಡದಲ್ಲಿರುವ ಪ್ರಮುಖ ಮೂಳೆಯಿಂದ ಮಧ್ಯಭಾಗದ ಹಿಂಭಾಗದಲ್ಲಿ ಸೊಂಟದ ಲೈನ್ವರೆಗೆ ಇದನ್ನು ಅಳೆಯಬೇಕು. ಸೊಂಟದಿಂದ ನಡು, ಇದು ಸೊಂಟದ ಗೆರೆಯಿಂದ ಹಿಪ್ಪು ಲೈನ್ಗೆ ತೆಗೆದುಕೊಳ್ಳಲಾಗುವ ಅಳತೆಯಾಗಿದೆ. ತೊಡೆಸಂದು ಉದ್ದ, ಹಿಂಭಾಗದ ಸೊಂಟದ ರೇಖೆಯಿಂದ ಕೆಳಕ್ಕೆ ಮತ್ತು ಕಾಲಿನ ಮೂಲಕ ಮತ್ತು ಮುಂಭಾಗದ ಸೊಂಟದವರೆಗೆ ಅಳೆಯಿರಿ. ಕಾಲುಗಳ ನಡುವಿನ ಮಧ್ಯದ ಬಿಂದುವಿನಲ್ಲಿ ಮಾಪನವನ್ನು ಮುಂಭಾಗ ಮತ್ತು ಹಿಂಭಾಗದ ತೊಡೆಸಂದನ್ನು ಉದ್ದಗಳಾಗಿ ವಿಂಗಡಿಸಿ. ತೊಡೆಸಂದು ಆಳ, ಈ ಅಳತೆಯನ್ನ ಕುಳಿತುಕೊಳ್ಳುವ ಸ್ಥಾನದಲ್ಲಿ ತೆಗೆದುಕೊಳ್ಳಬೇಕು. ದೃಢವಾದ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ಪಾದಗಳು ನೆಲದ ಮೇಲೆ ಚಪ್ಪಟೆಯಾಗಿರುತ್ತವೆ. ಸೊಂಟದಿಂದ ಕುರ್ಚಿ ಸೀಟಿನವರೆಗೆ ಅಳತೆ ಮಾಡಿ. ತೋಳಿನ ಉದ್ದ, ಸೊಂಟದ ಮೇಲೆ ಕೈಯನ್ನ ಇರಿಸಿ ಮತ್ತು ಭುಜದಿಂದ ಮೊಣಕೈಗೆ ಅಳತೆ ಮಾಡಿ. ನಂತರ ಮಣಿಕಟ್ಟಿನವರೆಗೆ ಅಳತೆ ಮಾಡಿ. ಸ್ಕರ್ಟ್ ಉದ್ದ, ಸೊಂಟದ ಗೆರೆಯಿಂದ ಅಪೇಕ್ಷಿತ ಸ್ಕರ್ಟ್ ಉದ್ದಕ್ಕೆ ಹಿಂಭಾಗವನ್ನು ಅಳೆಯಿರಿ. ಪ್ಯಾಂಟ್ ಉದ್ದ, ಕಾಲಿನ ಬದಿಯಲ್ಲಿ ಸೊಂಟದಿಂದ ಪಾದದವರೆಗೆ ಅಳೆಯಿರಿ. ಪ್ರತಿಯೊಬ್ಬ ವ್ಯಕ್ತಿಯು ವೈಯಕ್ತಿಕ ಎತ್ತರ ಮತ್ತು ದೇಹದ ಆಕಾರವನ್ನು ಹೊಂದಿರುತ್ತಾನೆ. ದೊಡ್ಡ, ಸಣ್ಣ, ದಪ್ಪ ವ್ಯಕ್ತಿಗಳು ಆದರ್ಶ ಅನುಪಾತಗಳೊಂದಿಗೆ ಹೊಂದಿಕೆಯಾಗುವುದಿಲ್ಲ. ಉಡುಪನ್ನು ಹೊಲಿಯುವಾಗ ಬಟ್ಟೆಯ ಆಕಾರವನ್ನು ಸಾಧ್ಯವಾದಷ್ಟು ದೇಹದ ಆಕಾರಕ್ಕೆ ಸರಿಹೊಂದಿಸಬೇಕು. ಪುರುಷರಿಗೆ ತೆಗೆದುಕೊಳ್ಳಲಾಗುವ ಪ್ರಮುಖ ಲಂಬ ಅಳತೆಗಳು: ನೈಸರ್ಗಿಕ ಸೊಂಟ, ಬೆನ್ನಿನಿಂದ ಸೊಂಟದವರೆಗೆ ಅಳೆಯಿರಿ. ಪೂರ್ಣ ಉದ್ದ, ಕತ್ತಿನ ಬಿಂದುವಿನಿಂದ ಸೊಂಟದ ಲೈನ್ನವರೆಗೆ ಬಟ್ಟೆಯ ಅಪೇಕ್ಷಿತ ಉದ್ದದವರೆಗೆ ಅಳೆಯಿರಿ. ತೋಳಿನ ಉದ್ದ, ಭುಜದ ತುದಿಯಿಂದ ಬಯಸಿದ ತೋಳಿನ ಉದ್ದಕ್ಕೆ ಅಳೆಯಿರಿ. ಪೂರ್ಣ ಉದ್ದದ ತೋಳು ಭಾಗದ ಸ್ಥಾನದಲ್ಲಿರಬೇಕು. ಬಸ್ಟ್ ಅಥವಾ ಎದೆಯ ಮಟ್ಟ, ಕುತ್ತಿಗೆಯ ಬಿಂದುವಿನಿಂದ ಪಕ್ಕದಲ್ಲಿರುವ ಕಂಠರೇಖೆಯ ಮಟ್ಟದಲ್ಲಿ ಎದೆಯವರೆಗೆ ಅಳೆಯಿರಿ. ಕಾಲಿನ ಉದ್ದ, ಪಾರ್ಶ್ವದ ಉದ್ದ, ಸೊಂಟದಿಂದ ಪಾದದವರೆಗೆ ಹೊರ ಕಾಲಿನ ಉದ್ದವನ್ನು ಅಳೆಯಿರಿ ಅಥವಾ ಬಟ್ಟೆಯ ಅಪೇಕ್ಷಿತ ಉದ್ದ. ಒಳಕಾಲಿನ ಉದ್ದ, ಫೋರ್ಕ್ನಿಂದ ಪಾದದವರೆಗೆ ಅಥವಾ ಕಾಲಿನ ಉದ್ದಕ್ಕೆ ಅಳೆಯಿರಿ, ದೇಹದ ಏರಿಳಿತಕ್ಕೆ ಅನುಗುಣವಾಗಿ. ಮೊಣಕಾಲಿನ ಉದ್ದ, ದೇಹದ ಬದಿಯಲ್ಲಿ ಸೊಂಟದಿಂದ ಮೊಣಕಾಲಿನವರೆಗೆ ಅಳೆಯಿರಿ. ದೇಹದ ಏರಿಳಿತ, ದೇಹದ ಬದಿಯಲ್ಲಿ ಸೊಂಟದಿಂದ ಆಸನ ರೇಖೆಯವರೆಗೆ ಅಳತೆ ಮಾಡಿ. ತೊಗಲಪಟ್ಟಿಯ ಮಾಪನವನ್ನು ಕುತ್ತಿಗೆ, ಭುಜದ ಮೂಲೆಯಿಂದ ತೆಗೆದುಕೊಳ್ಳಲಾಗುತ್ತದೆ. ಕತ್ತು ಮತ್ತು ಭುಜದ ಸೀಮ್ ಉದ್ದಕ್ಕೂ ಸಂಧಿಸುತ್ತದೆ. ಅದರ ಮೇಲೆ ಅಲ್ಲದ ಎದೆಭಾಗದ ಸುತ್ತಲೂ ಬದಿಯ ಸೊಂಟದವರೆಗೆ ಅಳತೆ ತೆಗೆದುಕೊಳ್ಳಬೇಕು. ಈಗ ನಾವು ಕೆಲವು ಕಾರ್ಯಗಳನ್ನು ಮಾಡೋಣ. ಆ ಕಾರ್ಯವನ್ನು ನಿರ್ವಹಿಸಲು ನಿಮಗೆ ಅಳತೆ ಟೇಪ್, ಉಡುಗೆ ರೂಪ, ಕಾಗದ ಅಥವಾ ನೋಟ್ಬುಕ್ ಮತ್ತು ಪೆನ್ಸಿಲ್ ಅಥವಾ ಪೆನ್ ಅಗತ್ಯವಿದೆ. ಲಂಬ ಅಳತೆಗಳನ್ನು ತೆಗೆದುಕೊಳ್ಳುವುದು ಮೊದಲ ಕಾರ್ಯವಾಗಿದೆ. ಸೈಡ್ ವ್ಯೂನಲ್ಲಿ ತೆಗೆದುಕೊಳ್ಳಬೇಕಾದ ಅಳತೆಗಳು: ಬದಿಯ ಉದ್ದ, ಹಾರ್ಮ್ ಪ್ಲೇಟ್ನ ಕೆಳಗೆ ಸೈಡ್ ಸೀಮ್ನಿಂದ ಪಾರ್ಶ್ವ ಸೊಂಟದವರೆಗೆ ಪೆನ್ ಗುರುತು ಮಾಡಿ. ಸೈಡ್ ಹಿಪ್ ಡೆಪ್ತ್, ಪಾರ್ಶ್ವ ಸೊಂಟದಿಂದ HPL ವರೆಗೆ ಅಳತೆ ಮಾಡಿ. ಇದನ್ನ ರೂಪದ ಬದಿಯಲ್ಲಿ ಅಳೆಯಲಾಗುತ್ತದೆ. ಎದೆಯ ತ್ರಿಜ್ಯ, ಎದೆಯ ದಿಬ್ಬದ ಅಡಿಯಲ್ಲಿ ಕೊನೆಗೊಳ್ಳುವ ಎದೆಯ ಪಾಯಿಂಟ್ನಿಂದ ಅಳೆಯಿರಿ. ಮುಂಭಾಗ ಮತ್ತು ಹಿಂದಿನ ವ್ಯೂನಲ್ಲಿ ತೆಗೆದುಕೊಳ್ಳಬೇಕಾದ ಅಳತೆಗಳು: ಮಧ್ಯದ ಉದ್ದ, ಕುತ್ತಿಗೆಯಿಂದ ಸೊಂಟದವರೆಗೆ ಅಳತೆ ಮಾಡಿ. ಎದೆಯ ಬ್ರಿಡ್ಜ್ ಮೇಲೆ
ಪೂರ್ಣ ಉದ್ದ ಕುತ್ತಿಗೆಯಲ್ಲಿ ಸೊಂಟದಿಂದ ಭುಜದವರೆಗೆ ಅಳತೆ ಮಾಡಿ ಮಧ್ಯದ ರೇಖೆಗಳೊಂದಿಗೆ ಸಮಾನಾಂತರವಾಗಿ ಅಳತೆ ಮಾಡಿ. ಭುಜದ ಇಳಿಜಾರು ಸೊಂಟದ ಮಧ್ಯದ ರೇಖೆಯಿಂದ ಭುಜದ ತುದಿಗೆ ಅಳೆಯಿರಿ. ಪಿನ್ ಹೆಡ್ ಮಾರ್ಕ್ ಎದೆಯ ಆಳ ಭುಜದ ತುದಿಯಿಂದ ಎದೆಯ ಪಾಯಿಂಟ್ ಮತ್ತು ಎದೆಯ ತ್ರಿಜ್ಯದವರೆಗೆ ಅಳೆಯಿರಿ. ಎರಡನೇ ಕಾರ್ಯವು ತೊಗಲಪಟ್ಟಿಯ ಅಳತೆಗಳನ್ನು ತೆಗೆದುಕೊಳ್ಳುವುದು. ಸ್ಟ್ರಾಪ್ ಫ್ರಂಟ್ ಅಳತೆ ಟೇಪ್ನ ಲೋಹದ ತುದಿಯನ್ನ ಭುಜ ಕುತ್ತಿಗೆಯಲ್ಲಿ ಇರಿಸಿ ಮತ್ತು ಹಾಮ್ವೋಲ್ ಪ್ಲೇಟ್ನ ಕೆಳಗೆ ಪಿನ್ ಹೆಡ್ ಮಾರ್ಕ್ ಅನ್ನ ಅಳೆಯಿರಿ. ಕುತ್ತಿಗೆಯಿಂದ ಹಾಮ್ವೋಲ್ ಟೇಪ್ನ ಒಂದೇ ಭಾಗದಲ್ಲಿ ಅಳತೆಗಳನ್ನು ತೆಗೆದುಕೊಳ್ಳಿ. ನಾವೀಗ ಲಂಬ ಮತ್ತು ತೊಗಲಪಟ್ಟಿಯ ಅಳತೆಗಳನ್ನು ಹೇಗೆ ತಿಳಿದುಕೊಳ್ಳಬೇಕು ಎಂಬುದನ್ನ ಕಲಿಯುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಲಂಬ ಅಳತೆಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮಹಿಳೆಯರು ಮತ್ತು ಪುರುಷರ ಪ್ರಮುಖ ಲಂಬ ಅಳತೆಗಳ ವಿವರ, ತೊಗಲಪಟ್ಟಿಯ ಅಳತೆಯನ್ನ ವಿವರಿಸಿ ಮತ್ತು ಲಂಬ ಮತ್ತು ತೊಗಲಪಟ್ಟಿಯ ಅಳತೆಗಳನ್ನು ತೆಗೆದುಕೊಳ್ಳುವ ಹಂತಗಳನ್ನು ಪಟ್ಟಿ ಮಾಡಲು ಸಾಧ್ಯವಾಗುತ್ತದೆ.